ದೋಸೆ ಮಾಡಲು ಬೇಕಾಗುವ ಪದಾರ್ಥಗಳು: ನೆನೆಸಿದ ಅಕ್ಕಿ 1 ಕಪ್, ಕೊತ್ತಂಬರಿ ಸೊಪ್ಪು 1 ಕಪ್, ಅರಿಶಿನ 1/4 ಟೀ ಸ್ಪೂನ್, ಜೀರಿಗೆ 1 ಟೀ ಸ್ಪೂನ್, ಪಾಲಕ್ ಸೊಪ್ಪು 1 ಕಪ್, ನೆನೆಸಿದ ಉದ್ದಿನಬೇಳೆ 1 ಕಪ್, ನೆನೆಸಿದ ಕಡಲೆಬೇಳೆ 1 ಕಪ್, ಇಂಗು 1/4 ಟೀ ಸ್ಪೂನ್, ಹಸಿಮೆಣಸಿನಕಾಯಿ 1 ಟೀ ಸ್ಪೂನ್, ತುಪ್ಪ ಅಗತ್ಯಕ್ಕೆ ತಕ್ಕಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರ್ಗೆ 1 ಕಪ್ 6-7 ಗಂಟೆ ನೀರಿನಲ್ಲಿ ನೆನೆಸಿದ ಅಕ್ಕಿ, 1 ಕಪ್ ನೆನೆಸಿದ ಕಡಲೆಬೇಳೆ, 1 ಕಪ್ ನೆನೆಸಿದ ಉದ್ದಿನಬೇಳೆ, 1 ಟೀ ಸ್ಪೂನ್ ಉದ್ದಕ್ಕೆ ಕಟ್ ಮಾಡಿರುವ ಹಸಿಮೆಣಸಿನಕಾಯಿ, 1 ಟೀ ಸ್ಪೂನ್ ಜೀರಿಗೆ, 1 ಕಪ್ ಪಾಲಕ್ ಸೊಪ್ಪು, 1 ಕಪ್ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ಜಾರ್ನ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಬಿ. ಕಪ್ಪು ಜೀರಿಗೆ ಎಣ್ಣೆಯನ್ನ ಉಗುರು ಬೆಚ್ಚಗೆ ಮಾಡಿ ಕಿವಿಗೆ ಹಾಕಿಕೊಳ್ಳೋದ್ರಿಂದ ಕಿವಿ ನೋವು ಸ್ವಲ್ಪ ಮಟ್ಟಿಗೆ ಶಮನವಾಗುತ್ತೆ. ರುಬ್ಬಿರುವ ಮಿಶ್ರಣನ ಮಿಕ್ಸಿಂಗ್ ಬೌಲ್ಗೆ ಸರ್ವ್ ಮಾಡಿ. ಈಗ ಬೌಲ್ನಲ್ಲಿರೋ ಪಾಲಕ್ ಮಿಶ್ರಣಕ್ಕೆ 1/4 ಟೀ ಸ್ಪೂನ್ ಇಂಗು, 1/4 ಟೀ ಸ್ಪೂನ್ ಅರಿಶಿನ ಹಾಕಿ ಚೆನ್ನಾಗಿ ಕಲಕಿ. ಮಜ್ಜಿಗೆಗೆ ಇಂಗು ಮತ್ತು ಉಪ್ಪು ಬೆರೆಸಿ ಕುಡಿಯೋದ್ರಿಂದ ಕರುಳಿನ ಆರೋಗ್ಯ ಉತ್ತಮವಾಗಿರುತ್ತೆ. ನಂತರ ಬೌಲ್ನಲ್ಲಿರೋ ಮಿಶ್ರಣಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿ. ಈಗ ಪಾಲಕ್ ದೋಸೆ ಮಾಡಲು ಬೇಕಾದ ಹಿಟ್ಟು ತಯಾರಾಗಿದೆ. ನಂತರ ಸ್ಟವ್ ಮೇಲೆ ದೋಸೆ ಕಾವಲಿಯನ್ನಿಡಿ. ಕಾವಲಿ ಬಿಸಿಯಾದ ಮೇಲೆ ದೋಸೆ ಹುಯ್ದು ದೋಸೆ ಸುತ್ತಲೂ 1 ಟೀ ಸ್ಪೂನ್ ತುಪ್ಪ ಹಾಕಿ. ದೋಸೆ ಒಂದು ಕಡೆ ಬೆಂದ ನಂತರ ಮತ್ತೊಂದು ಕಡೆ ತಿರುಗಿಸಿ ಬೇಯಿಸಿ. ಬೇಯಿಸಿದ ದೋಸೆನ ಪ್ಲೇಟ್ಗೆ ಸರ್ವ್ ಮಾಡಿ. ಈಗ ಪಾಲಕ್ ದೋಸೆ ಸವಿಯಲು ಸಿದ್ಧವಾಗಿದೆ. ತಯಾರಾಗಿರೋ ಪಾಲಕ್ ದೋಸೆನ ಸರ್ವಿಂಗ್ ಪ್ಲೇಟ್ನಲ್ಲಿಟ್ಟು ಸವಿಯಲು ಕೊಡಿ. ಖಾರ ಖಾರ ಚಟ್ನಿ ಜೊತೆ ತಿನ್ನೋಕೆ ಸಖತ್ತಾಗಿರುತ್ತೆ ಈ ಪಾಲಕ್ ದೋಸೆ. ಬನ್ನಿ ಮತ್ತೊಮ್ಮೆ ಪಾಲಕ್ ದೋಸೆ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಪಾಲಕ್ ದೋಸೆ ಮಾಡಲು ಬೇಕಾಗುವ ಪದಾರ್ಥಗಳು: ನೆನೆಸಿದ ಅಕ್ಕಿ 1 ಕಪ್, ಕೊತ್ತಂಬರಿ ಸೊಪ್ಪು 1 ಕಪ್, ಅರಿಶಿನ 1/4 ಟೀ ಸ್ಪೂನ್, ಜೀರಿಗೆ 1 ಟೀ ಸ್ಪೂನ್, ಪಾಲಕ್ ಸೊಪ್ಪು 1 ಕಪ್, ನೆನೆಸಿದ ಉದ್ದಿನಬೇಳೆ 1 ಕಪ್, ನೆನೆಸಿದ ಕಡಲೆಬೇಳೆ 1 ಕಪ್, ಇಂಗು 1/4 ಟೀ ಸ್ಪೂನ್, ಹಸಿಮೆಣಸಿನಕಾಯಿ 1 ಟೀ ಸ್ಪೂನ್, ತುಪ್ಪ ಅಗತ್ಯಕ್ಕೆ ತಕ್ಕಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರ್ಗೆ 1 ಕಪ್ 6-7 ಗಂಟೆ ನೀರಿನಲ್ಲಿ ನೆನೆಸಿದ ಅಕ್ಕಿ, 1 ಕಪ್ ನೆನೆಸಿದ ಕಡಲೆಬೇಳೆ, 1 ಕಪ್ ನೆನೆಸಿದ ಉದ್ದಿನಬೇಳೆ, 1 ಟೀ ಸ್ಪೂನ್ ಉದ್ದಕ್ಕೆ ಕಟ್ ಮಾಡಿರುವ ಹಸಿಮೆಣಸಿನಕಾಯಿ, 1 ಟೀ ಸ್ಪೂನ್ ಜೀರಿಗೆ, 1 ಕಪ್ ಪಾಲಕ್ ಸೊಪ್ಪು, 1 ಕಪ್ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ಜಾರ್ನ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಬಿ. ರುಬ್ಬಿರುವ ಮಿಶ್ರಣನ ಮಿಕ್ಸಿಂಗ್ ಬೌಲ್ಗೆ ಸರ್ವ್ ಮಾಡಿ. ಈಗ ಬೌಲ್ನಲ್ಲಿರೋ ಪಾಲಕ್ ಮಿಶ್ರಣಕ್ಕೆ 1/4 ಟೀ ಸ್ಪೂನ್ ಇಂಗು, 1/4 ಟೀ ಸ್ಪೂನ್ ಅರಿಶಿನ ಹಾಕಿ ಚೆನ್ನಾಗಿ ಕಲಕಿ. ನಂತರ ಬೌಲ್ನಲ್ಲಿರೋ ಮಿಶ್ರಣಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿ. ಈಗ ಪಾಲಕ್ ದೋಸೆ ಮಾಡಲು ಬೇಕಾದ ಹಿಟ್ಟು ತಯಾರಾಗಿದೆ. ನಂತರ ಸ್ಟವ್ ಮೇಲೆ ದೋಸೆ ಕಾವಲಿಯನ್ನಿಡಿ. ಕಾವಲಿ ಬಿಸಿಯಾದ ಮೇಲೆ ದೋಸೆ ಹುಯ್ದು ದೋಸೆ ಸುತ್ತಲೂ 1 ಟೀ ಸ್ಪೂನ್ ತುಪ್ಪ ಹಾಕಿ. ದೋಸೆ ಒಂದು ಕಡೆ ಬೆಂದ ನಂತರ ಮತ್ತೊಂದು ಕಡೆ ತಿರುಗಿಸಿ ಬೇಯಿಸಿ. ಬೇಯಿಸಿದ ದೋಸೆನ ಪ್ಲೇಟ್ಗೆ ಸರ್ವ್ ಮಾಡಿ. ಈಗ ಪಾಲಕ್ ದೋಸೆ ಸವಿಯಲು ಸಿದ್ಧವಾಗಿದೆ. ತಯಾರಾಗಿರೋ ಪಾಲಕ್ ದೋಸೆನ ಸರ್ವಿಂಗ್ ಪ್ಲೇಟ್ನಲ್ಲಿಟ್ಟು ಸವಿಯಲು ಕೊಡಿ. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.